ಎಲ್ಲರಿಗೂ ನಮಸ್ಕಾರ. ಇವತ್ತು ಭೂಗೋಳದ ಅತಿ ಮಹತ್ವದ ಪ್ರಶ್ನೆಗಳನ್ನು ಚರ್ಚಿಸೋಣ. ಇಲ್ಲಿ ನಾನು ಹೇಳುವ ಈ ಪ್ರಶ್ನೆಗಳು ಹಲವಾರು ಪರೀಕ್ಷೆಗಳಲ್ಲಿ ಬಂದಿವೆ. ಇಲ್ಲೊಂದು ಪ್ರಶ್ನೆ ಇದೆ, ಹಿಮಾಲಯವಿದ್ದ ಸ್ಥಳದಲ್ಲಿ ಮೊದಲು ಯಾವ ಸಾಗರವಿತ್ತು? ಈಗೇನು ಹಿಮಾಲಯ ಪರ್ವತ ಇದೆಯಲ್ಲ, ಅತಿ ಎತ್ತರದ ಪರ್ವತ. ಈ ಹಿಮಾಲಯ ಪರ್ವತ ಮೊದಲು ಅಲ್ಲಿ ಇರಲಿಲ್ಲವಂತೆ. ಅಲ್ಲಿ ಯಾವ ಸಾಗರವಿತ್ತು ಅಂತ ಕೇಳ್ತಾರೆ ಪರೀಕ್ಷೆಗಳಲ್ಲಿ. ಅಲ್ಲಿ ನಿಮಗೆ ಗೊತ್ತಿದ್ರೆ ಉತ್ತರ ಹೇಳ್ಬೋದು. ಹಿಮಾಲಯ ಈಗಾಗಿದೆ, ಮೊದಲು ಇಂಡಿಯನ್ ಪ್ಲೇಟ್ ಮತ್ತು ಯುರೋಷಿಯನ್ ಪ್ಲೇಟ್ ಎರಡೂ ಡಿಕ್ಕಿ ಹೊಡೆದಾಗ ಅಥವಾ ಎರಡಕ್ಕೂ ಒಂದಕ್ಕೊಂದು ಬಂದು ಬಡಿದಾಗ ಅಲ್ಲಿ ಏನಾಗ್ತದಪ್ಪ ಅಂದರೆ ಈ ಹಿಮಾಲಯ ಪರ್ವತ ಹುಟ್ಟುಕೊಳ್ತದೆ. ಯುರೋಷಿಯನ್ ಪ್ಲೇಟ್ ಮತ್ತು ಇಂಡಿಯನ್ ಪ್ಲೇಟ್ ಎರಡೂ ಒಂದಕ್ಕೊಂದು ಜೋರಾಗಿ ಬಂದು ಅಪ್ಪಳಿಸಿದಾಗ ಅಲ್ಲೇನಿತ್ತು, ಮೊದಲೊಂದು ಸಾಗರವಿತ್ತು. ಅದರ ಬದಲಾಗಿ ಈ ಹಿಮಾಲಯ ಪರ್ವತ ಅಲ್ಲಿ ಕಾಣಿಸಿಕೊಳ್ತದೆ. ಮೊದಲು ಹಿಮಾಲಯವಿದ್ದ ಸ್ಥಳದಲ್ಲಿ ಹಿಮಾಲಯ ಇರಲಿಲ್ಲ. ಅಲ್ಲಿ ಯಾವ ಸಾಗರವಿತ್ತು ಅಂದರೆ ತೇತೀಸ್ ಸಾಗರ. ತೇತೀಸ್ ಸಾಗರ ಯಾವ ಸಾಗರಪ್ಪ ಅಂದರೆ ಮೊದಲು ಹಿಮಾಲಯವಿರಲಿಲ್ಲ, ಆಮೇಲೆ ಏನಾಗ್ತದಪ್ಪ ಅಂತಂದ್ರೆ ಮೊದಲು ಅಲ್ಲಿ ತೇತೀಸ್ ಸಾಗರ ಅಂತ ಇತ್ತು. ಎರಡು ಡಿಕ್ಕಿ ಸಂಭವಿಸಿದಾಗ ಏನಾಗ್ತದಪ್ಪ ಅಂದರೆ ಹಿಮಾಲಯ ಪರ್ವತಗಳು ಹುಟ್ಕೊಳ್ತವೆ. ಅದಕ್ಕೆ ನೀವು ನೆನಪಿಟ್ಟುಕೊಳ್ಬೇಕು, ಹಿಮಾಲಯವಿದ್ದ ಸ್ಥಳದಲ್ಲಿ ಮೊದಲು ಯಾವ ಸಾಗರ ಇತ್ತು ಅಂದರೆ ತೇತೀಸ್ ಸಾಗರ. ಭಾರತ ಮೊದಲು ಯಾವುದರ ಭೂಭಾಗವಾಗಿತ್ತು? ಈಗ ನಾವು ಹೇಳ್ತೀವಿ 7 ಖಂಡಗಳು, ಏಷ್ಯಾ ಖಂಡದಲ್ಲೂ ಬಂದಿದೆ ಭಾರತ. ಮೊದಲು ಹೀಗಿರಲಿಲ್ಲ. ಭಾರತ ಮೊದಲು ಯಾವುದರ ಭೂಭಾಗವಾಗಿತ್ತು? ಪ್ರಶ್ನೆ ಇದು. ಏನಪ್ಪ ಅಂದ್ರೆ ಇದು ಗೋಂಡ್ವಾನಾ ಲ್ಯಾಂಡ್ ಅಂತ ಕರೀತಾರೆ. ಗೋಂಡ್ವಾನಾ ಲ್ಯಾಂಡ್. ಭಾರತ ಮೊದಲು ಯಾವುದರ ಭೂಭಾಗ ಆಗಿತ್ತು ಅಂತಂದ್ರೆ ಗೋಂಡ್ವಾನಾ ಲ್ಯಾಂಡಿನ ಭೂಭಾಗವಾಗಿತ್ತು. ಗೋಂಡ್ವಾನಾ ಲ್ಯಾಂಡ್ನಲ್ಲಿ ಭಾರತ ಇತ್ತು. ಈಗ ಏಷ್ಯಾ ಖಂಡದಲ್ಲಿದೆ. ಮೊದಲು ಇದು ಇದ್ದದ್ದು ಗೋಂಡ್ವಾನಾ ಲ್ಯಾಂಡ್. ಮೂರನೇ ಪ್ರಶ್ನೆ, ಭಾರತದಲ್ಲಿ ಪ್ರಾಚೀನ ಪರ್ವತ ಶ್ರೇಣಿ ಯಾವುದು? ಓಲ್ಡೆಸ್ಟ್ ಮೌಂಟೇನ್ ರೇಂಜ್ ಇನ್ ಇಂಡಿಯಾ. ಯಾವುದಪ್ಪ ಪ್ರಾಚೀನ ಪರ್ವತ ಶ್ರೇಣಿ? ಈಗ ನಮ್ಮ ಹಿಮಾಲಯ ಇದೆ, ಯಂಗ್ ಮೌಂಟೇನ್ ರೇಂಜಸ್ ಅಂತಾರೆ ಅವನ್ನ, ಶಿವಾಲಿಕ್, ಇನ್ನು ಹಲವಾರು ಪರ್ವತ ಶ್ರೇಣಿಗಳಿವೆ. ಆದರೆ ವಿಶ್ವದ ಅತಿ ಪ್ರಾಚೀನ ಪರ್ವತಗಳಲ್ಲಿ ನಮ್ಮ ಭಾರತದ ಒಂದು ಪರ್ವತ ಇದೆ. ಭಾರತ ಪ್ರಾಚೀನ ಪರ್ವತ ಶ್ರೇಣಿಯಿಂದ ಯಾವುದಪ್ಪ ಅಂದರೆ ಅದನ್ನ ಯಾವುದಂತಾರೆ ಅಂದರೆ ಅರಾವಳಿ. ಅರಾವಳಿ ಪರ್ವತ ಶ್ರೇಣಿ. ಅರಾವಳಿ ಪರ್ವತ ಶ್ರೇಣಿ ಪ್ರಾಚೀನ ಪರ್ವತ ಶ್ರೇಣಿ ನಮ್ದು ಯಾವುದಪ್ಪ ಅಂದರೆ ಓಲ್ಡೆಸ್ಟ್ ಮೌಂಟೇನ್ ರೇಂಜ್ ಇನ್ ಇಂಡಿಯಾ ಯಾವುದಪ್ಪ ಅಂದರೆ ಅರಾವಳಿ ಪರ್ವತ ಶ್ರೇಣಿ. ಇದನ್ನು ಇನ್ನೊಂದು ಹೆಸರಲ್ಲಿ ಕರೀತಾರೆ, ಏನಪ್ಪ ಅಂದರೆ ಅವಶಿಷ್ಟ ಪರ್ವತ ಶ್ರೇಣಿ ಅಥವಾ ಅವಶಿಷ್ಟ ಪರ್ವತ ಅಂತ ಕರೀತಾರೆ. ಅರಾವಳಿ ಪರ್ವತ ಶ್ರೇಣಿಯನ್ನ ಅವಶಿಷ್ಟ ಪರ್ವತ ಶ್ರೇಣಿ ಅಂತ ಕರೀತಾರೆ, ಅಥವಾ ರೆಸಿಡ್ಯೂಯಲ್ ಮೌಂಟೇನ್ ರೇಂಜ್. ಈ ಪ್ರಶ್ನೆ ಕೇಳಿದ್ದಾರೆ, ಭಾರತದಲ್ಲಿ ಅತಿ ಪ್ರಾಚೀನ ಪರ್ವತ ಶ್ರೇಣಿ ಯಾವುದಪ್ಪ ಅಂದರೆ ಅದು ನಮ್ಮ ಅರಾವಳಿ ಪರ್ವತ ಶ್ರೇಣಿ. ನೆಕ್ಸ್ಟ್ ಪ್ರಶ್ನೆಗೆ, ಇಲ್ಲಿ ಭಾರತದ ಏಕೈಕ ಸಕ್ರಿಯ ಜ್ವಾಲಾಮುಖಿ, ಈ ರೀತಿ ಜ್ವಾಲಾಮುಖಿ ಸಕ್ರಿಯವಾಗಿರ್ತಕ್ಕಂಥದ್ದು, ಇಂಗ್ಲಿಷಲ್ಲಿ ಆಕ್ಟಿವ್ ವಾಲ್ಕಾನೋ ಅಂತ ಕರೀತಾರೆ. ಭಾರತದಲ್ಲಿ ಒಂದೇ ಒಂದು ಸಕ್ರಿಯ ಜ್ವಾಲಾಮುಖಿ ಇದೆ, ಇವತ್ತಿಗೂ ಉರಿತಾ ಇದೆ. ಭಾರತದ ಏಕೈಕ ಸಕ್ರಿಯ ಜ್ವಾಲಾಮುಖಿ ಎಲ್ಲಿದೆ? ನಿಮಗೆ ಗೊತ್ತಿದ್ರೆ ಉತ್ತರ ಹೇಳ್ಬೋದು. ಇಲ್ಲಿ ಎಲ್ಲಿ ಬರ್ತದಂದ್ರೆ ಅಂಡಮಾನ್ ನಿಕೋಬಾರ್. ಅಂಡಮಾನ್ ನಿಕೋಬಾರ್ನ ಬ್ಯಾರನ್ ಐಲ್ಯಾಂಡ್ ಅಂತ ಬರ್ತದೆ. ಬ್ಯಾರನ್ ಐಲ್ಯಾಂಡ್, ಬ್ಯಾರನ್ ನಡುಗಡ್ಡೆಯಲ್ಲಿ. ಭಾರತದ ಏಕೈಕ ವಿಶ್ವದಲ್ಲಿ ಬಹಳಷ್ಟು ಸಕ್ರಿಯ ಜ್ವಾಲಾಮುಖಿಗಳಿವೆ,
ಆದರೆ ನಮ್ಮ ಭಾರತದಲ್ಲಿರುವಂಥ ಏಕೈಕ ಸಕ್ರಿಯ ಜ್ವಾಲಾಮುಖಿ ಆಕ್ಟಿವ್ ವ್ಯಾಲ್ಕ್ಯಾನೋ ಅಂತ ಕರೀತಾರೆ. ಅದು ಎಲ್ಲಿ ಬರ್ತದೆ ಅಂದರೆ ಅಂಡಮಾನ್ ನಿಕೋಬಾರ್ದ ಬ್ಯಾರನ್ ಐಲ್ಯಾಂಡ್ ಅಂತ ಕರೀತಾರೆ. ಬ್ಯಾರನ್ ನಡುಗಡ್ಡೆಯಲ್ಲಿ ಬ್ಯಾರನ್ ಐಲ್ಯಾಂಡ್ನಲ್ಲಿ ಈ ಒಂದು ಸಕ್ರಿಯ ಜ್ವಾಲಾಮುಖಿ ಇದೆ. ನೆಕ್ಸ್ಟ್, ಇಲ್ಲಿ ಪೂರ್ವಿ ಘಟ್ಟಗಳು ಮತ್ತು ಪಶ್ಚಿಮಿ ಘಟ್ಟಗಳು ಎಲ್ಲಿ ಸಂಧಿಸುತ್ತವೆ ಅಂದರೆ ಈಸ್ಟರ್ನ್ ಘಾಟ್ಸ್ ಆ್ಯಂಡ್ ವೆಸ್ಟರ್ನ್ ಘಾಟ್ಸ್ ಮೀಟ್ಸ್ ಎಲ್ಲಿ ಬಂದು ಸೇರ್ತಾವಪ್ಪ ಅಂದರೆ, ಫಾರ್ ಎಕ್ಸಾಂಪಲ್ ಈ ರೀತಿಯಾಗಿ ಈ ಕಡೆಯಿಂದ ಪೂರ್ವಿ ಘಟ್ಟಗಳು ಬರ್ತವೆ, ಈ ಕಡೆಯಿಂದ ಪಶ್ಚಿಮಿ ಘಟ್ಟಗಳು ಬರ್ತವೆ, ಎರಡೂ ಬಂದು ಒಂದು ಕಡೆ ಸೇರ್ತವೆ. ಅದು ಎಲ್ಲಿಯಪ್ಪ ಅಂದರೆ ನೀಲಗಿರಿ ಬೆಟ್ಟಗಳು. ನೀಲಗಿರಿ ಬೆಟ್ಟಗಳು ಅಥವಾ ನೀಲಗಿರಿ ಮೌಂಟೇನ್ ರೇಂಜಸ್ ಅಲ್ಲಿ ಈ ಕಡೆ ನೋಡು, ಪೂರ್ವಿ ಘಟ್ಟಗಳು ಈ ಕಡೆಯಿಂದ ಬರ್ತವೆ, ಹೀಗೆ ಪೂರ್ವಿ ಘಟ್ಟಗಳು ಈ ಕಡೆಯಿಂದ ಬರ್ತವೆ, ಪಶ್ಚಿಮ ಘಟ್ಟಗಳು ಈ ಕಡೆಯಿಂದ ಬರ್ತವೆ, ಎರಡೂ ಬಂದು ಒಂದು ಸ್ಥಳದಲ್ಲಿ ಸೇರ್ತವೆ. ಅದು ಯಾವುದಂದ್ರೆ ನೀಲಗಿರಿ ಮೌಂಟೇನ್ ರೇಂಜ್ ಅಥವಾ ನೀಲಗಿರಿ ಬೆಟ್ಟಗಳಲ್ಲಿ ಪೂರ್ವಿ ಘಟ್ಟಗಳು ಮತ್ತು ಪಶ್ಚಿಮ ಘಟ್ಟಗಳು ಬಂದು ಸೇರ್ತವೆ. ಈ ಪ್ರಶ್ನೆಯನ್ನ ಹಲವಾರು ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ, ನೆನಪಿಟ್ಕೊಳ್ಬೇಕು. ಪೂರ್ವಿ ಘಟ್ಟಗಳು ಮತ್ತು ಪಶ್ಚಿಮ ಘಟ್ಟಗಳು ಎರಡೂ ಸಂಧಿಸುವ ಸ್ಥಳ ಎಲ್ಲಪ್ಪ ಅಂದರೆ ಅವು ನೀಲಗಿರಿ ಬೆಟ್ಟಗಳಲ್ಲಿ ಬಂದು ಎರಡು ಸೇರ್ತವೆ. ನೆಕ್ಸ್ಟ್, ಇಲ್ಲಿ ಜಗತ್ತಿನ 7 ಭೂಖಂಡಗಳಲ್ಲಿ 7 ಕಾಂಟಿನೆಂಟ್ಸ್, ಇದರಲ್ಲಿ ಅತಿ ಸಣ್ಣ ಭೂಖಂಡ ಯಾವುದು ಅಂದರೆ ಆಸ್ಟ್ರೇಲಿಯಾ. ಆಸ್ಟ್ರೇಲಿಯಾ ಖಂಡ ಇದು ಅತಿ ಚಿಕ್ಕ ಖಂಡ ಅಥವಾ ಅತಿ ಚಿಕ್ಕ ಕಾಂಟಿನೆಂಟ್. ಇನ್ನು ಮೊನ್ನೆ ಟಿಟಿಯಲ್ಲಿ ಈ ಪ್ರಶ್ನೆ ಕೇಳಿದ್ರು, ಜಗತ್ತಿನ ಅತಿ ಸಣ್ಣ ಭೂಖಂಡ ಯಾವುದು, ಯಾವುದು ಅತಿ ಚಿಕ್ಕ ಕಾಂಟಿನೆಂಟ್, ವಿಚ್ ಇಸ್ ದ ಸ್ಮಾಲೆಸ್ಟ್ ಕಾಂಟಿನೆಂಟ್ ಇನ್ ದ ವರ್ಲ್ಡ್ ಅಂತ ಕೇಳಿದ್ರು. ಇಲ್ಲಿ ಅತಿ ಸಣ್ಣ ಭೂಖಂಡ ಯಾವುದು ಅಂದರೆ ಆಸ್ಟ್ರೇಲಿಯಾ. ಅತಿ ದೊಡ್ಡ ಭೂಖಂಡ ಯಾವುದು ಅಂದರೆ ಏಷ್ಯಾ. ದೊಡ್ಡದು ಮತ್ತು ಸಣ್ಣದನ್ನು ನೆನಪಿಟ್ಕೊಳ್ಬೇಕು. ಈ ರೀತಿಯಾಗಿ ಸಣ್ಣ ಭೂಖಂಡ ಯಾವುದಂದರೆ ಆಸ್ಟ್ರೇಲಿಯಾ, ದೊಡ್ಡ ಭೂಖಂಡ ಯಾವುದಂದರೆ ಏಷ್ಯಾ ಖಂಡ ಅತಿ ದೊಡ್ಡ ಭೂಖಂಡ. ನೆಕ್ಸ್ಟ್ ಪ್ರಶ್ನೆ, ಇಲ್ಲಿ ಭಾರತ ಜಗತ್ತಿನಲ್ಲಿ ಕ್ಷೇತ್ರಫಲದ ದೃಷ್ಟಿಯಿಂದ ಎಷ್ಟನೇ ದೊಡ್ಡ ರಾಷ್ಟ್ರ, ಏರಿಯಾ ವೈಸು ಭಾರತ ಎಷ್ಟೇ ದೊಡ್ಡ ರಾಷ್ಟ್ರ. ಇಲ್ಲಿ ಇದೇನಪ್ಪ ಅಂದರೆ ಜಗತ್ತಿನಲ್ಲಿ ಏರಿಯಾ ವೈಸ್ ಎಷ್ಟಂದರೆ 7ನೇಯ. ಭಾರತ ಜಗತ್ತಿನ ಕ್ಷೇತ್ರಫಲದ ದೃಷ್ಟಿಯಿಂದ, ಜಗತ್ತಿನಲ್ಲಿ ಕ್ಷೇತ್ರಫಲದ ದೃಷ್ಟಿಯಿಂದ ಅಥವಾ ಏರಿಯಾ ವೈಸು ಎಷ್ಟನೇ ದೊಡ್ಡ ರಾಷ್ಟ್ರಪ್ಪ ಏರಿಯಾ ವೈಸು ಅಂದರೆ ಭಾರತ 7ನೇಯ ದೊಡ್ಡ ರಾಷ್ಟ್ರ. ಆಮೇಲೆ ಭಾರತ ಜಗತ್ತಿನ ಎಷ್ಟು ಪ್ರತಿಶತ ಭೂಭಾಗವನ್ನು ಹೊಂದಿದೆ, ಭಾರತ ಜಗತ್ತಿನ ಎಷ್ಟು ಪ್ರತಿಶತ ಭೂಭಾಗವನ್ನು ಹೊಂದಿದೆ ಅಂದರೆ 2.4. ಜಗತ್ತಿನ ಒಟ್ಟು ಭೂಭಾಗದಲ್ಲಿ ನಮ್ಮ ಪ್ರತಿಶತ ಎಷ್ಟಿದೆ ಅಂದರೆ 2.4. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಭಾರತದಲ್ಲಿ ಕರ್ಕರೇಖೆ ಎಷ್ಟು ರಾಜ್ಯಗಳ ಮೇಲೆ ಹಾಯ್ದು ಹೋಗ್ತದೆ? ಸಿಂಪಲ್ ಆಗಿ PC ಕೇಳ್ತಿರ್ತಾರೆ, GD SSC GDಯಲ್ಲಿ ಕೇಳ್ತಿರ್ತಾರೆ. ಇಲ್ಲಿ ಭಾರತದಲ್ಲಿ ಕರ್ಕರೇಖೆ ಎಷ್ಟು ರಾಜ್ಯಗಳ ಮೇಲೆ ಹಾಯ್ದು ಹೋಗ್ತದೆಪ್ಪ ಅಂದರೆ 8 ರಾಜ್ಯಗಳು. 8 ರಾಜ್ಯಗಳು. ಇಲ್ಲಿ ಅವು ಗುಜರಾತ್, ರಾಜಸ್ಥಾನ್, ಮಧ್ಯಪ್ರದೇಶ್ ಅಥವಾ MP, ಗುಜರಾತ್, ರಾಜಸ್ಥಾನ್, MP, ಜಾರ್ಖಂಡ್, ವೆಸ್ಟ್ ಬೆಂಗಾಲ್ ಅಥವಾ ಪಶ್ಚಿಮ ಬಂಗಾಲ್, ತ್ರಿಪುರಾ, ಮಿಜೋರಾಂ. ಪರೀಕ್ಷೆದಲ್ಲಿ ಏನು ಕೇಳ್ತಾರಪ್ಪ ಅಂದರೆ ಯಾವ ರಾಜ್ಯದ ಮೇಲೆ ಹಾಯ್ದು ಹೋಗೋದಿಲ್ಲ ಅಂತ ಕೇಳ್ತಿರ್ತಾರೆ. ಅದಕ್ಕೆ ನೀವು 8 ರಾಜ್ಯಗಳನ್ನು
ನೋಡ್ಕೊಳ್ಬೇಕು. 8 ರಾಜ್ಯಗಳ ಮೇಲೆ ಹಾಯ್ದು ಹೋಗ್ತದೆ. ಗುಜರಾತ್, ರಾಜಸ್ಥಾನ್, ಮಧ್ಯಪ್ರದೇಶ್, ಜಾರ್ಖಂಡ್, ಪಶ್ಚಿಮ ಬಂಗಾಲ್, ತ್ರಿಪುರಾ ಮತ್ತು ಮಿಜೋರಾಂ. ಇಷ್ಟು ರಾಜ್ಯಗಳ ಮೇಲೆ 8 ರಾಜ್ಯಗಳ ಮೇಲೆ ಅದು ಹಾಯ್ದು ಹೋಗ್ತದೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಕರ್ಕಾಟಕ ವೃತ್ತ ಅಥವಾ ಕರ್ಕವೃತ್ತ ಅಂತ ಕರಿತೀವಿ. ಟ್ರಾಪಿಕ್ ಆಫ್ ಕ್ಯಾನ್ಸರ್ ಎಷ್ಟು ಅಕ್ಷಾಂಶದ ಮೇಲೆ ಹಾದು ಹೋಗ್ತದೆ ಅಂತ. ಇದು ಟ್ರಾಪಿಕ್ ಆಫ್ ಕ್ಯಾನ್ಸರು 23.5 ಡಿಗ್ರಿ ನಾರ್ತ್, 23.5 ಡಿಗ್ರಿ ನಾರ್ತಲ್ಲಿ ಕರ್ಕರೇಖೆ ಹಾಯ್ದು ಹೋಗ್ತದೆ. ಇನ್ನೊಮ್ಮೆ ಹೇಳ್ತೀನಿ, ಟ್ರಾಪಿಕ್ ಆಫ್ ಕ್ಯಾನ್ಸರು ಎಷ್ಟು ವೃತ್ತದಲ್ಲಿ, ಎಷ್ಟು ಒಂದು ಅಕ್ಷಾಂಶದ ಮೇಲೆ ಹಾಯ್ದು ಹೋಗ್ತದಪ್ಪ ಅಂದರೆ 23.5 ನಾರ್ತ್ ಅಥವಾ 23.5 ಡಿಗ್ರಿ ಉತ್ತರದಲ್ಲಿ ಇದು ಹಾಯ್ದು ಹೋಗ್ತದೆ. ಇನ್ನೊಂದು ಪ್ರಶ್ನೆನೂ ಬರ್ತಿರ್ತದೆ, ಈ ಟ್ರಾಪಿಕ್ ಆಫ್ ಕ್ಯಾನ್ಸರನ್ನು 2 ಬಾರಿ ಕ್ರಾಸ್ ಮಾಡುವಂತಹ ನದಿ ಯಾವುದು ಅಂತ ಕೇಳ್ತಾರೆ. ಯಾವ ನದಿ ಕ್ರಾಸ್ ಮಾಡ್ತದೆಪ್ಪ ಅಂದರೆ ಮಾಹೆ ರಿವರ್ ಏನಿದೆಯಲ್ಲಪ್ಪ, ಇದು ಕರ್ಕಾಟಕ ವೃತ್ತವನ್ನು ಅಥವಾ ಟ್ರಾಪಿಕ್ ಆಫ್ ಕ್ಯಾನ್ಸರನ್ನು ಈ ರೀತಿ 23.5 ಡಿಗ್ರಿಗೆ ಹಾಯ್ದು ಹೋಗ್ತದಲ್ಲ, ಈ ಮಾಹೆ ರಿವರ್ ಅದನ್ನು 2 ಬಾರಿ ಕ್ರಾಸ್ ಮಾಡ್ತದೆ. ಯಾವುದು? ಮಾಹೆ. ಈ ನದಿ ಕ್ರಾಸ್ ಮಾಡ್ತದೆ. ಇದು ಕೂಡ ಕೇಳಿದ ಪ್ರಶ್ನೆ, ಅದಕ್ಕಾಗಿ ನೆನ್ಪಿಟ್ಕೊಳ್ಬೇಕು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.